ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಹೋಮ್ ರೆಮಿಡಿ ಅಂದರೆ ಫೇಸ್ ಪ್ಯಾಕ್, ಮನೆಯಲ್ಲಿ ಮಾಡುವಂಥ ಫೇಸ್ ಪ್ಯಾಕನ್ನು ಹೇಳ್ತೇನೆ. ಸಿಂಪಲ್ ಆಗಿರುವಂಥದ್ದು ಎರಡೇ ಇಂಗ್ರೀಡಿಯೆಂಟ್ಸ್ ಸೇರಿಸಿ ನೋಡಿ. ಇದರಲ್ಲಿ ಮುಖದಲ್ಲಿ ಕಾಂತಿಯಾಗಿ ಬರ್ತದೆ, ಯಾವ ರೀತಿ ಹೊಳಪು ಬರ್ತದೆ ನೋಡಿ. ನಾನು ಹೇಳಿಕೊಡ್ತೇನೆ. ಮೊದಲನೇದಾಗಿ ಪಪ್ಪಾಯ ತಗೊಳ್ಬೇಕು, ಸಿಪ್ಪೆ ಸಮೇತ ಸ್ವಲ್ಪ, ಮತ್ತು ಕಾಯಿಸಿದ ಹಾಲಿನ ಕೆನೆ ಬರ್ತದಲ್ಲ ಅದನ್ನು ಇಷ್ಟು ತಗೊಳ್ಬೇಕು. ಇದನ್ನು ಎರಡನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಇದಕ್ಕೆ ನೀರು ಯಾವುದೇ ರೀತಿಯಂತ ಆ್ಯಡ್ ಮಾಡಬೇಕಾಗಿಲ್ಲ. ನೋಡಿ ಗೈಸ್, ನಾನು ಪೇಸ್ಟ್ ಮಾಡಿ ತಂದಿದ್ದೇನೆ ನೋಡಿ. ಇಷ್ಟಾಗಿದೆ, ಇಷ್ಟು ಸಾಕಾಗ್ತದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಯೂಸ್ ಮಾಡ್ಕೋಬೋದು. ಅಷ್ಟು ಕೆನೆಗೆ ಇಷ್ಟು ಅದು ನಾನು ತೆಗೆದಿಟ್ಟುಕೊಂಡಿದ್ದೇನಲ್ಲ ಅಷ್ಟನ್ನು ನಾನು ಹಾಕಿದ್ದೇನೆ. ಇಷ್ಟು ಸಾಕಾಗ್ತದೆ. ಇದು ಒಂದು ಸಾರಿ ಹಾಕಿ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಆವಾಗಲೇ ಗೊತ್ತಾಗ್ತದೆ. ಅಂದರೆ ವೈಟ್ ಆಗ್ತದೆ ಅಂತ ಹೇಳೋದಿಲ್ಲ, ಟ್ಯಾನ್ ರಿಮೂವ್ ಆಗ್ತದೆ, ಹಾಗೆ ಮುಖದಲ್ಲಿ ಶೈನಿಂಗ್ ಆಗಿ ಬರ್ತದೆ ನೋಡಿ. ಇದನ್ನು ಇನ್ನು ಹಚ್ಚಬೇಕು. ಯಾವ ಥರ ಇದು ಹೀಗೆ ನೋಡಿ ಗೈಸ್, ನಾನು ಕೈಗೆ ಹಚ್ಚಿಕೊಂಡಿದ್ದೇನೆ ನೋಡಿ. ಈ ಥರ ಚೆನ್ನಾಗಿ ಇದನ್ನು ಸ್ಕ್ರಬ್ ಮಾಡ್ಕೊಳ್ಬೇಕು. ನಮ್ಮ ಕೈಯಿಂದ ಚೆನ್ನಾಗಿ ಮಸಾಜ್ ಮಾಡಿ ಒಂದು 15 ಮಿನಿಟ್ಸ್ ತನಕ ಚೆನ್ನಾಗಿ ಮಸಾಜ್ ಮಾಡಿ ಹೀಗೆ ಡ್ರೈ ಆಗಲಿಕ್ಕೆ ಬಿಡಿ. 3/4 ಗಂಟೆ ಆದ ನಂತರ ಇದು ಡ್ರೈ ಆಗ್ತದೆ ನೋಡಿ. ಡ್ರೈ ಆದ ತಕ್ಷಣ ನೀವು 3/4 ಗಂಟೆ ಬೇಕಾಗಿಲ್ಲ, ಅರ್ಧ ಗಂಟೆ, ಆದರೆ 3/4 ಗಂಟೆಲ್ಲ ಇಡಿ ನೀವು. ಆವಾಗ ಚೆನ್ನಾಗಿದ್ದು ವಾಶ್ ಮಾಡ್ಕೊಂಡು ಬಂದಾಗ ರಿಸಲ್ಟ್ ನೋಡ್ಕೊಂಡು ಬರೋಣ, ಓಕೆನಾ. ಈ ಥರ ಅಂದರೆ ನಾವು ಫೇಸಿಗೆ ಪ್ಯಾಕ್ ಎಲ್ಲ ಹಾಕ್ತೇವಲ್ಲ, ಅದೇ ರೀತಿಯಾಗಿ ಮುಖಕ್ಕೆ ಕೈಗೆಲ್ಲ ಹಚ್ಕೊಳ್ಬೇಕು. ಹಚ್ಚಿ ಒಂದು ನಿಮ್ಮ ಕೆಲಸ ಎಲ್ಲ ಏನಾದರೂ ಇದ್ದರೆ ಅದೆಲ್ಲ ಮಾಡಿದಾಗ ಒಂದು 1/2 ಅವರ್ 3/4 ಗಂಟೆ ಬಿಟ್ಟು ಅದು ಡ್ರೈ ಆಗ್ತದೆ ನೋಡಿ. ಡ್ರೈ ಆದ ನಂತರ ನೀವು ಕೋಲ್ಡ್ ವಾಟರಲ್ಲಿ ತೊಳಿಬೇಕು. ತೊಳೆದ ನಂತರ ನೀವೇ ನೋಡಿ ಮತ್ತೊಂದು ಟವೆಲಲ್ಲಿ ಒರೆಸಿ ಮತ್ತು ನೀವು ಕಾಣ್ಬೋದು ನಿಮಗೆ ಇದರ ರಿಸಲ್ಟ್ ಹೇಗೆ ಆಗಿದೆ ಅಂತ. ಇದು ಹೇಗಾಗಿದೆ ಅಂತ ನೀವು ನಮಗೆ ಕಮೆಂಟಲ್ಲಿ ತಿಳಿಸಿ, ಓಕೆ. ಈ ಥರ ಟಿಪ್ಸ್ ಇನ್ನೇನಾದರೂ ಬೇಕಾದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.